ನೋಡಿ ಇಲ್ಲಿ ಎಸ್ ಫಿಫ್ತ್ ಒನ್. ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ನಾವು 4 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಫಿಫ್ತ್ ಪ್ರಾಬ್ಲಮ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ. ನೋಡಿ ಈಗ ಸೊ ಟ್ಯಾನ್ ಇನ್ವರ್ಸ್ ಆಫ್ ಬರ್ಕೊಂಡು ಹೋಗ್ಬೋದು ನೀವು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಯಾವ ತರ ಬರೆಯೋದು? ಕಂಡೀಷನ್ ದ ಮಾಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ನಾವು ಇದನ್ನ ಯಾವ ತರ ಸಾಲ್ವ್ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ. ಸೊ ಏನ್ ಕೊಟ್ಟಿದ್ದಾನ ಅವನು? ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ ಇದನ್ನು. ನೋಡಿ ಇಲ್ಲಿ ಸೊ ನೆನ್ನೆ ನಾನು ಹೇಳಿದ್ದೆ ನಿಮ್ಗೆ. ಸೊ ಏನಂತ ಅಂದ್ರೆ ಸೊ ರೂಟ್ ಒಳಗಡೆ ಏನೇನಿದ್ರೆ ಯಾವ ತರ ಅಪ್ಲೈ ಮಾಡೋದು ಅಂತ. ನೋಡಿ ಇಲ್ಲಿ ತಗೊಂಡಾಗ ನಮ್ಗೆ ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಏನ್ ಅಪ್ಲೈ ಮಾಡ್ತೀರಾ ನೀವು ಹೇಳ್ಬೇಕು? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಏನ್ ಅಪ್ಲೈ ಮಾಡ್ತೀವಿ? ಎಕ್ಸ್ ಈಕ್ವಲ್ ಟು ಏನ್ ಅಪ್ಲೈ ಮಾಡ್ತೀವಿ? ಎಕ್ಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತಗೋತೀವಿ. ಎಕ್ಸ್ ಈಕ್ವಲ್ ಟು ಸೈನ್ ಥೀಟಾ. ರೂಟ್ ಒಳಗಡೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಯಾವ್ದಿದ್ರು ಕೂಡ ಏನ್ ಅಪ್ಲೈ ಮಾಡ್ತೀವಿ? ಎಕ್ಸ್ ಈಕ್ವಲ್ ಟು ರೈಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ನೆಕ್ಸ್ಟ್ ರೂಟ್ ಒಳಗಡೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಷ್ಟೇ ಪಾಸಿಬಿಲಿಟೀಸ್ ಬರೋದು ನಿಮ್ಗೆ. ಸೊ ಏನ್ ಅಪ್ಲೈ ಮಾಡ್ತೀವಿ? ಎಕ್ಸ್ ಈಕ್ವಲ್ ಟು ಸೀಕ್ಯಾಂಟ್ ಥೀಟಾ ಅಂತ ತಗೋತೀವಿ. ಸೊ ಇಲ್ಲಿ ಇನ್ನೊಂದ್ ಏನಂದ್ರೆ ಇದನ್ನ ನೆನಪು ಇಟ್ಕೊಳ್ಳಿ. ರೂಟ್ ಒಳಗಡೆ ನೋಡಿ ಈ ತರ ಬಂದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದ್ರೆ ನೋಡಿ ಫಸ್ಟ್ ಒನ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಷ್ಟೇ. ಇದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಥೀಟಾ ಅಪ್ಲೈ ಮಾಡ್ಬೇಕು. ನೆನಪ ಇಟ್ಕೋಬೇಕು ಇವನು. ಸೊ ಇವು ಕೂಡ 5 ಮಾರ್ಕ್ಸ್ ಕ್ವಶನ್ ಇಂಟಿಗ್ರೇಷನ್ ಅಲ್ಲಿ ಅಪ್ಲೈ ಮಾಡ್ತೀವಿ ನಾವು. ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಸೊ ಏನ್ ಅಪ್ಲೈ ಮಾಡ್ತೀವಿ? ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ. ರೂಟ್ ಒಳಗಡೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ರೆ ಸೊ ಏನ್ ಅಪ್ಲೈ ಮಾಡ್ಬೇಕು? ಸೊ ಪುಟ್ ಎಕ್ಸ್ ಈಕ್ವಲ್ ಟು ಎ ಸೀಕ್ಯಾಂಟ್ ಥೀಟಾ. ಇವನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇವನ್ನ ರೂಟ್ ಒಳಗಡೆ. ಸೊ ಮ್ಯೂಟ್ ಮಾಡಿ, ಯಾರ್ಯಾರು ಇದ್ದೀರಾ ಅವರೆಲ್ಲ ಮ್ಯೂಟ್ ಮಾಡ್ಕೋಬೇಕು. ಸೊ ಮ್ಯೂಟ್ ಮಾಡಿ ಕ್ಲಾಸಸ್ ನ ಕೇಳಿ ದಯವಿಟ್ಟು, ಆಯ್ತಾ? ಸೊ ಮ್ಯೂಟ್ ಮಾಡ್ಬಿಟ್ಟು ಕ್ಲಾಸ್ ಕೇಳ್ಬೇಕು. ನೆಕ್ಸ್ಟ್ ಏನ್ ಬರುತ್ತಿದ್ದು ನೆನಪಲ್ಲಿ ಇದೆಯಾ? ಗೊತ್ತಾಗ್ತಾ ಇದೆಯಾ? ಸೊ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಾದ್ರೆ ನಾವು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು? ಇಲ್ಲಿ ನೋಡಿ ಇಲ್ಲಿ ಏನಿದೆ ಅಂತ. ಸೊ ಏನಿದೆ ಇಲ್ಲಿ? ರೂಟ್ ಒಳಗಡೆ ಏನಿದೆ? ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಹಾಗಾದ್ರೆ ಫಸ್ಟ್ ಒನ್ ಸೊ ಇದಿದೆ ಇಲ್ಲಿ ನೋಡಿ, ಇದು ಫಸ್ಟ್ ಒನ್. ಇದನ್ನ ಹಾಗಾದ್ರೆ ನಾವು ಪುಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಎ ಸೈನ್ ಥೀಟಾ ಯಾಕೆ ಅಂತ ಹೇಳಿದ್ರೆ ನೋಡಿ ಸಿಂಪ್ಲಿಫೈ ಆಗಾದ್ರೂ ಅದು ರೆಡ್ಯೂಸ್ ಆಗುತ್ತೆ, ನಿಮ್ಗೆ ಸಿಂಪ್ಲಿಫೈ ಆಗುತ್ತೆ, ರೂಟ್ ಕ್ಯಾನ್ಸಲ್ ಆಗುತ್ತೆ. ಎ ಕಾಸ್ ಥೀಟಾ ಕೂಡ ಅಪ್ಲೈ ಮಾಡ್ಬೋದು. ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ, ಎರಡು ಕೂಡ. ಇಲ್ಲಿ ಥೀಟಾ ಅಂದ್ರೆ ಏನು ಅಂತ ನೋಡುವ. ಫಸ್ಟ್ ನೋಡಿ ಎಕ್ಸ್ ಬೈ ಎ ಈಕ್ವಲ್ ಟು ಸೈನ್ ಥೀಟಾ. ಎಕ್ಸ್ ಬೈ ಎ ಈಕ್ವಲ್ ಟು ಸೈನ್ ಥೀಟಾ. ಇವಾಗ ನಿಮ್ಗೆ ಥೀಟಾ ಸಿಗುತ್ತೆ. ಥೀಟಾ ಅಂತ ಹೇಳಿದ್ರೆ ಸೊ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಆಗುತ್ತೆ. ಥೀಟಾ ಈಕ್ವಲ್ ಟು ಸೊ ಇಲ್ಲಿ ಬರೀಬಾರ್ದು ನಾವು, ಇಲ್ಲಿ ಸೈನ್ ಥೀಟಾ ತಗೊಳಕ್ ಹೋಗ್ಬಾರ್ದು. ಸೊ ಬರೀ ಸೈನ್ ಥೀಟಾ ಇದ್ರೆ ಮಾತ್ರ ನಾವು ಸೈನ್ ಅನ್ನ ಈ ಕಡೆಗೆ ಡ್ರಾಪ್ ಮಾಡೋದು ನಾವು. ಸೊ ಇಲ್ಲಿ ಎ ಇರೋದ್ರಿಂದ ಏನ ಫಸ್ಟ್ ಈ ಕಡೆ ಮೂವ್ ಮಾಡ್ಬಿಡಿ. ಸೊ ಅಲ್ಲಿ ಎಕ್ಸ್ ಬೈ ಎ ಈಕ್ವಲ್ ಟು ಸೈನ್ ಥೀಟಾ. ಸೊ ಥೀಟಾ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಆಗುತ್ತೆ. ಸೊ ಇಲ್ಲಿ ರಿಪ್ಲೇಸ್ ಮಾಡ್ತಾ ಹೋಗೋಣ ನಾವೀಗ. ನೋಡಿ ಇಲ್ಲಿ ರಿಪ್ಲೇಸ್ ಮಾಡಿದಾಗ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನು ಹೇಳ್ತಾ ಹೋಗ್ಬೇಕು ಯಾರಾದ್ರೂ ಒಬ್ರು? ಸೈನ್ ಥೀಟಾ. ಸೊ ಡಿವೈಡೆಡ್ ಬೈ ರೂಟ್ ಆಫ್ ನೋಡಿ ರೂಟ್ ಆಫ್ ಎ ಸ್ಕ್ವೇರ್ ಹಂಗೆ ಬರ್ಕೋತೀರಾ. ಎಕ್ಸ್ ಸ್ಕ್ವೇರ್ ನೋಡಿ ಇದು ಎಕ್ಸ್ ಅಂದ್ರೆ ಇಲ್ಲಿದೆ ಬರ್ಕೋಬಹುದು ನಾವು ಡೈರೆಕ್ಟ್ ಆಗಿ. ಎಕ್ಸ್ ಅಂದ್ರೆ ಏನು? ಎ ಸೈನ್ ಥೀಟಾ. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಂತ ಬರ್ಕೋಬಹುದು? ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೋಡಿ ಈಗ ಸೊ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ರಿಮೈನ್ಸ್ ದ ಸೇಮ್. The numerator is remains the same. So ನೋಡಿ simplify the denominator. So we get ನೋಡಿ ಇಲ್ಲಿ here the a square is the common factor. So a square is the common factor. We get 1 minus sin square theta. So next so go to the next step. So tan inverse of so here is the numerator is here also remains the same, a sin theta. So divided by so this is the theta idu ನೋಡಿ this is theta. So a sin theta. So divided by so ನೀವು denominator ಹೇಗೆ ಬರೀಬಹುದು? So a square into so what is the formula for 1 minus sin square theta? 1 minus sin square theta ನ ಏನಂತ ಬರೀಬಹುದು ನೀವು? 1 minus sin square theta ನ ಏನಂತ ಬರೀಬಹುದು? ಏನ್ ಬರೀಬಹುದು? ರೈಟ್ cos square theta ಅಂತ ಬರೀಬಹುದು. So this is cos square theta.
ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ ನೋಡಿ ಈಗ. ಸೊ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೊ ಎ ಸೈನ್ ಥೀಟಾ ರಿಮೈನ್ಸ್ ಸೇಮ್. ಸೊ ಡಿವೈಡೆಡ್ ಬೈ ನೋಡಿ ಇಲ್ಲಿ ಎರಡಕ್ಕೂ ಅಪ್ಲೈ ಮಾಡ್ಬೋದು ಇದನ್ನ. ನಾವೇನಂತ ಬರೀಬಹುದು ಇದನ್ನ ಸ್ಕ್ವೇರ್ ರೂಟ್ ಆಫ್ ನೋಡಿ ಇದನ್ನ ಎ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಎ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಎ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಗೆಟ್ ಸೊ ಏನ್ ಸಿಕ್ತು ನೋಡಿ ಈಗ. ಸೊ ದಟ್ ಈಸ್ ಈಕ್ವಲ್ ಟು ಸ್ವಲ್ಪ ಮೂವ್ ಮಾಡ್ತೀನಿ. ಸೊ ದಟ್ ಈಸ್ ಈಕ್ವಲ್ ಟು ಸೊ ಟ್ಯಾನ್ ಇನ್ವರ್ಸ್ ಸೊ ನ್ಯೂಮರೇಟರ್ ಏನ್ ಉಳಿದಿದೆ ಎ ಸೈನ್ ಥೀಟಾ ಡಿವೈಡೆಡ್ ಬೈ ಏನ್ ಉಳಿತು ಎ ಕಾಸ್ ಥೀಟಾ. ಸೊ ಹೇಗೆ ಎ ಗೆಟ್ ಕ್ಯಾನ್ಸಲ್. ಸೊ ವಿ ಗೆಟ್ ಸೊ ಟ್ಯಾನ್ ಇನ್ವರ್ಸ್ ಆಫ್ so what is the formula for sin theta by cos theta? Tan theta. Right, tan theta. So we know that so tan inverse of tan x is x. Here also the tan inverse of tan theta is equal to theta. So that is equal to then theta, what is the value of theta? Theta is sin inverse of x by a. So that is equal to sin inverse of x by a. So this is the final answer. ಹಾಗಾದ್ರೆ ನಾವು ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಇದನ್ನ ನಾವು ಸಿಂಪಲ್ ಆಗಿ ಏನ್ ಬರೀಬಹುದು ಅಂದ್ರೆ ಸೊ sin inverse x by a ಅಂತ ಬರೀಬಹುದು. ನೋಡಿ ಏನಾದ್ರು ಡೌಟ್ ಇದ್ರೆ ಹೇಳ್ಕೊಡ್ತೀನಿ. ಡೌಟ್ ಇದ್ರೆ ಹೇಳ್ಕೊಡ್ತೀನಿ ಖಂಡಿತ. ಡೌಟ್ ಇದೆಯಾ ಏನಾದ್ರು? ನೋ ಸರ್. ಎಸ್. ಹಾಗಾದ್ರೆ ಸೊ ನೆಕ್ಸ್ಟ್ ಒನ್ ಹೋಗೋಣ ನಾವು. ನೋಡಿ ಇಲ್ಲಿ ಸೊ ಇಲ್ಲಿ ಬರ್ತೀವಿ ಈಗ. ನೆಕ್ಸ್ಟ್ ಯಾವ್ದು ಅಂತ ಹೇಳಿದ್ರೆ ಸೊ ಎಷ್ಟು ಸಿಕ್ಸ್ತ್ ಒನ್ ಇದು ಸಿಕ್ಸ್ತ್ ಒನ್ ಟ್ಯಾನ್ ಇನ್ವರ್ಸ್ ಆಫ್ 3a square x minus x cube divided by a cube minus 3a x square ಅಂತ ಇದೆ. 3a x square. ಸೊ ಇಲ್ಲಿ a greater than 0 condition. ಸೊ minus a by root 3 is less than x. It is less than a by root 3 ಅಂತ ಕಂಡೀಷನ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಸೊ ಸಿಕ್ಸ್ತ್ ಒನ್ ಇದು. ಸೊ ಸೊಲ್ಯೂಷನ್ ಮಾಡ್ತೀರಾ? ಮ್ಯೂಟ್ ಮಾಡ್ಬೇಕು. ಸೊ ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ಇದನ್ನ ತಗೋತೀವಿ ನಾವು. ಟ್ಯಾನ್ ಇನ್ವರ್ಸ್ ಆಫ್ 3a square x minus x cube divided by ಸೊ ಏನ್ ಬರುತ್ತೆ a cube minus 3ax square ಇದೆ. ಸೊ ಇದಕ್ಕೆ ನಾನು ಸಬ್ಸ್ಟಿಟ್ಯೂಟ್ ನ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ನೋಡಿದ್ರೆ ನೋಡಿ ನೆನಪಲ್ಲಿ ಇಟ್ಕೋಬೇಕು ನೀವು. ಬಟ್ ಇದು ಈ ಫಾರ್ಮ್ ಅಲ್ಲಿ ಇಲ್ವೇ ಇಲ್ಲ. ಸೊ ಇವುಗಳ ಫಾರ್ಮ್ ಅಲ್ಲಿ ಇಲ್ವೇ ಇಲ್ಲ ನೋಡಿ ಇಲ್ಲಿ ಬರ್ದಿನಲ್ಲ ನಾನು. ಸೊ ಈ ಫಾರ್ಮ್ ಗಳು ರೂಟ್ ಇದ್ರೆ ಅಪ್ಲೈ ಮಾಡ್ತೀರಾ ನಾವು. ರೂಟ್ ಇದ್ರೆ ಇವುಗಳನ್ನ ಅಪ್ಲೈ ಮಾಡ್ತೀವಿ. ಬಟ್ ಅಲ್ಲಿ ಇವುಗಳು ಈ ಫಾರ್ಮ್ ಅಲ್ಲಿ ಇಲ್ವೇ ಇಲ್ಲ ಅದು. ಸೊ ರೂಟ್ ಆಫ್ ಯಾವ್ದು ಇಲ್ಲ ನೋಡಿ ಇಲ್ಲಿ. ರೂಟ್ ಆಫ್ 1 minus x square ಇಲ್ಲ, ರೂಟ್ ಆಫ್ 1 plus x square ಇಲ್ಲ, ರೂಟ್ ಆಫ್ 1 minus x square ಇಲ್ಲ. ನೋಡಿ ಈ ಫಾರ್ಮುಲಾ ನಾವು ಈ ಪ್ರಾಬ್ಲಮ್ ನ ಯಾವ ತರ ಮಾಡೋದು ಅಂದ್ರೆ ಪುಟ್ x equal to ನೋಡಿ ಇಲ್ಲಿ ಇದನ್ನ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ಪುಟ್ x equal to a tan theta ತಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸರ್ ಯಾಕೆ ಸರ್ ಇದನ್ನ a tan theta ನೇ ತಗೋತೀರಾ ಅನ್ನೋದಾದ್ರೆ ಸೊ ಎಸ್ ನಾನು ಅಬ್ಸರ್ವ್ ಮಾಡಿ ನೀವು ಗೊತ್ತಾಗುತ್ತೆ ನಿಮ್ಗೆ ಯಾಕೆ ತಗೊಂಡಿದೀನಿ ಇದನ್ನ ಅಂತ. ಅಲ್ಲಿಗೆ x by a equal to tan theta ಆಗುತ್ತೆ. x by a equal to tan theta. ಸಿಂಪ್ಲಿಫೈ ಮಾಡ್ರ ಇದು ಯಾವ ನಾವು ಮ್ಯೂಟ್ ಮಾಡೋ ಮಾರೆ ಎಷ್ಟ್ ಸತಿ ಹೇಳ್ತಾರ. ಮ್ಯೂಟ್ ಆಯ್ತಾ? Yes sir. ಹೇಳ್ತಾರಕ್ಕೆ ಅವ್ರಿಗೆ ಏನ್ ಗೊತ್ತಾಗೋದಿಲ್ವೇನ್ರ? ನೀವು ಮೈಕ್ ನ ನೀವು ಎಂಟ್ರಿ ಕೊಡ್ಬೇಕಿದ್ರೆ ಮೈಕ್ ನ ಆಫ್ ಮಾಡ್ಕೊ ಬರ್ಬೇಕನ್ರ. ನೋಡಿ ಇಲ್ಲಿ ಪುಟ್ x equal to ರೈಟ್ ಮಾತಾಡ್ಬೇಡಿ ಯಾರುವೆ. ಪುಟ್ x equal to a tan theta ತಗೊಂಡಿದೀನಿ. ಸೊ x by a equal to tan theta ಆಗುತ್ತೆ. x by a equal to tan theta. ನೆಕ್ಸ್ಟ್ ನೋಡಿ theta equal to ಏನ್ ಬಂತು? theta equal to ಏನ್ ಬರೀತೀರಾ? tan inverse x by a ಆಗುತ್ತೆ. theta equal to tan inverse x by a. ಸೊ ಇಲ್ಲಿಗೆ ಈಗ ಸಿಂಪ್ಲಿಫೈ ಮಾಡೋಣ ನೋಡಿ ಈಗ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ನೀವು ಸೊ ಟ್ಯಾನ್ ಇನ್ವರ್ಸ್ ಸೊ 3a square remains the same. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಅಂತ ನೋಡಿದಾಗ ನೋಡಿ ಇದು ದಿಸ್ ಇಸ್ x ಅಂದ್ರೆ ಏನು a tan theta. ಆರಾಮಾಗಿ ರೀಪ್ಲೇಸ್ ಮಾಡ್ತಾ ಹೋಗಿ. ಸೊ 3 marks ಕ್ವಶನ್ ಆಕ್ಚುಲಿ ಇದನ್ನ ಬರದ ತಕ್ಷಣ 1 marks ಬಂದ್ಬಿಡುತ್ತೆ ನಿಮ್ಗೆ. ಸೊ ಮೈನಸ್ x ಕ್ಯೂಬ್ ಅಂದ್ರೆ ಏನು ನೋಡಿ. x ಅಂದ್ರೆ a tan theta. ಹಾಗಾದ್ರೆ x ಕ್ಯೂಬ್ ಅಂದ್ರೆ ಏನ್ ಬರುತ್ತೆ? a ಕ್ಯೂಬ್ tan ಕ್ಯೂಬ್ theta ಬರುತ್ತೆ. a ಕ್ಯೂಬ್ tan ಕ್ಯೂಬ್ theta ಆಗುತ್ತೆ. ಸೊ ಡಿವೈಡೆಡ್ ಬೈ ಸೊ ಇಲ್ಲಿ ಹೇಗೆ ನೋಡಿ a ಕ್ಯೂಬ್ ಹಾಗೆ ಬರ್ಕೊತೀರಾ. ಹೇಗೆ ಇನ್ನು ಮೈನಸ್ 3a x ಸ್ಕ್ವೇರ್ ಅಂದ್ರೆ ಏನು ನೋಡಿ. x ಅಂದ್ರೆ ಇಲ್ಲಿದೆ x ಅಂದ್ರೆ ಸೊ x ಸ್ಕ್ವೇರ್ ಅಂದ್ರೆ ಏನ್ ಬರೀತೀರಾ? a ಸ್ಕ್ವೇರ್ tan ಸ್ಕ್ವೇರ್ theta ಆಗುತ್ತೆ. a ಸ್ಕ್ವೇರ್ tan ಸ್ಕ್ವೇರ್ theta. ಸೊ ಗೊತ್ತಾಯ್ತಾ ಅದು ಆ ಸ್ಟೆಪ್? ಗೊತ್ತಾಯ್ತಾ ಇದು ಬರ್ದಿದ್ದು ಎರಡನ್ನೂ? Yes sir. ಇದನ್ನು ಬರ್ದಿದ್ದು ಗೊತ್ತಾಯ್ತೇನ್ರ ನಿಮ್ಗೆ?
ಎಸ್ ಸರ್. ಗೊತ್ತಾಯ್ತಲ್ಲ, ಎ ಕ್ಯೂಬ್ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಇದು ಎಕ್ಸ್ ಆಗಿರುತ್ತೆ, ಇದನ್ನ ಕ್ಯೂಬ್ ಮಾಡೋದು. ಕ್ಯೂಬ್ ಮಾಡಿದಾಗ ಇದಕ್ಕೂ ಕ್ಯೂಬ್ ಆಗುತ್ತೆ, ಎಗೂ ಕ್ಯೂಬ್ ಬರುತ್ತೆ, ನಿಮ್ಗೆ ಟ್ಯಾನ್ ಥೀಟಾಗೂ ಕ್ಯೂಬ್ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮಾಡಿದಾಗ್ಲೂ ಅಷ್ಟೇನೆ. ಸೊ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೋಡಿ ಈಗ, ಸೊ ಇದನ್ನ ಸ್ವಲ್ಪ ನೋಡಿದಾಗ ನೀವು ಟ್ಯಾನ್ ಇನ್ವರ್ಸ್ ಆಫ್, ಒಂದೇ ಪೆನ್ ಯೂಸ್ ಮಾಡೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್, ಸೊ ಇಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಇದೆ, ಯಾವ್ದೋ ಹಂಬ ಜೋರಾಗಿ ಕೂಗ್ತಾ ಇದೆ. 3 ಇಂಟು ನೋಡಿ ಎ ಸ್ಕ್ವೇರ್ ಇಂಟು ಎ ಎಷ್ಟಾಯ್ತು, ಎ ಕ್ಯೂಬ್ ಇಂಟು ಟ್ಯಾನ್ ಥೀಟಾ ಮೈನಸ್ ಎ ಕ್ಯೂಬ್ ಇಂಟು ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ. ಸೊ ಬೇಕಿದ್ರೆ ಒಂದ್ ಸ್ಟೆಪ್ ನೋಡಿ, ಬೇಕಾದ್ರೆ ಇದೇ ತರ ಬರ್ಕೊಳ್ಳಿ, ಬೇಕಿದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ. ಸೊ ಇದೇ ತರ ಬರ್ಕೋಬಹುದು ನೀವು. ಸೊ ಏನ್ ಬರ್ಕೋಬಹುದು, ಸೊ ಎಕ್ಸ್ ಕ್ಯೂಬ್ ಅಂದ್ರೆ ಏನು ಅಂತ ಹೇಳಿದಾಗ ಎ ಎಕ್ಸ್ ಕ್ಯೂಬ್ ಅಂದ್ರೆ ಏನು, ಎ ಟ್ಯಾನ್ ಥೀಟಾ ಹೋಲ್ ಕ್ಯೂಬ್ ಅಂತಾನೆ ಬೇಕಿದ್ರೆ ಬರ್ಕೊಳ್ಳಿ. ಎ ಟ್ಯಾನ್ ಥೀಟಾ ಹೋಲ್ ಕ್ಯೂಬ್ ಅಂತ ಇಲ್ಲಿ ಬರ್ದ್ಬಿಟ್ಟು ಈ ಸ್ಟೆಪ್ ನಲ್ಲಿ ಸರಿ ಆಗುತ್ತೆ. ಅವಾಗ ಇದನ್ನು ಅಷ್ಟೇನೆ, ಬೇಕಿದ್ರೆ ಇದನ್ನು ತೆಗೆದ್ಬಿಡಿ. ಸೊ ಇದನ್ನು ತೆಗೆದು, ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು, ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ, ಸೊ ಎ ಟ್ಯಾನ್ ಥೀಟಾ ಸೊ ಹೋಲ್ ಸ್ಕ್ವೇರ್. ಇಲ್ಲಾಂದ್ರೆ ಇದೊಂದು ಇರ್ಲಿ ಬಿಡಿ, ಇದೊಂದನ್ನ ಬರೆದ್ರು ಏನು ಆಗಲ್ಲ ನಿಮ್ಗೆ. ಸೊ ದಿಸ್ ಈಸ್ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತಾನೆ ಇರ್ಲಿ, ಏನು ಆಗಲ್ಲ. ಸೊ ನೆಕ್ಸ್ಟ್ ಈ ಕೆಳಗಡೆ ನೋಡ್ಕೊಳ್ಳಿ ಈಗ. ಸೊ ಎ ಕ್ಯೂಬ್ ಮೈನಸ್ ಇಲ್ಲಿ 3 ಕಾನ್ಸ್ಟೆಂಟ್ ಆಗಿರುತ್ತೆ, ಇಲ್ಲಿ ಎ ಇಂಟು ಎ ಸ್ಕ್ವೇರ್. ಸೊ ದಿಸ್ ಇಸ್ ಎ ಕ್ಯೂಬ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ ಅರ್ಥ ಆಗ್ತಾ ಇದೆಯಾ, ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆಯಾ, ಗೊತ್ತಾಗ್ತಾ ಇದೆಯೇನ್ರ? ಸೊ ನೆಕ್ಸ್ಟ್ ಇಲ್ಲಿ ಬರೋಣ. ನೆಕ್ಸ್ಟ್ ನೋಡಿ, ನ್ಯೂಮರೇಟರ್ ಏನ್ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ ನೋಡಿ. ವಿಚ್ ಒನ್ ಇಸ್ ದ ಕಾಮನ್ ಫ್ಯಾಕ್ಟರ್ ಫ್ರಮ್ ನ್ಯೂಮರೇಟರ್? ನ್ಯೂಮರೇಟರ್ ಏನ್ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ? ಏನ್ ಸಿಗುತ್ತೆ ಕಾಮನ್ ಫ್ಯಾಕ್ಟರ್? ಏನ್ ಕಾಣ್ತಾ ಇದೆ ನಿಮ್ಗೆ? ಸರ್ 3a ಕ್ಯೂಬ್ tan ಥೀಟಾ. ಇಲ್ಲ, ಎರಡು ಸಿಗಲ್ಲ. 3 ಎರಡು ಕಡೆ ಇಲ್ಲ ನಿಮ್ಗೆ. 3 ಎರಡು ಕಡೆ ಇಲ್ಲ. a ಕ್ಯೂಬ್ ಮಾತ್ರ. ಎ ಕ್ಯೂಬ್ ಟ್ಯಾನ್ ಥೀಟಾ ತಗೋಬಹುದು, ಜಸ್ಟ್ ಎ ಕ್ಯೂಬ್ ಮಾತ್ರ ತಗೊಳ್ಳೋಣ. ಸೊ ಎ ಕ್ಯೂಬ್ ನ್ಯೂಮರೇಟರ್ ಕಾಮನ್ ತಗೊಂಡ್ರೆ ಏನ್ ಉಳಿಯುತ್ತೆ ಅಂತ ಹೇಳಿ ಯಾರಾದ್ರೂ 3 ಹೇಳ್ಬೇಕು. 3 tan ಥೀಟಾ ಆಮೇಲೆ ಮೈನಸ್ tan ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ. ಡಿನಾಮಿನೇಟರ್ ಕೂಡ ಎ ಕ್ಯೂಬ್ ಕಾಮನ್ ತಗೋಬಹುದು ನೋಡಿ. ನೋಡಿ, ಯಾರು ಡಿಸ್ಟರ್ಬೆನ್ಸ್ ಇಲ್ಲ ಅವ್ರು ಮಾತ್ರ ರಿಪ್ಲೈ ಮಾಡಿ ದಯವಿಟ್ಟು. 3 tan ಸ್ಕ್ವೇರ್ ಥೀಟಾ ಈ ತರ ಬರಿಬೋದಾ? ಅಲ್ಲಿಗೆ ಎ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ಏನ್ ಉಳಿತು, 3 tan ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ. ಯಾರು ಡಿಸ್ಟರ್ಬೆನ್ಸ್ ಇಲ್ಲ ಅವ್ರು ಮಾತ್ರ ಮಾತಾಡಿ ದಯವಿಟ್ಟು, ಇದು ನನ್ನ ರಿಕ್ವೆಸ್ಟ್ ಈ ಕಡೆಯಿಂದ. ಸೊ ಯಾರಿಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ನಂತರ ಇಲ್ಲಿ ಅಂಬ ಎಲ್ಲ ಬಡ್ಕತಾ ಇದಾವೆ ಅಂತ ಅವ್ರ ಯಾರು ಕೂಡ ಮಾಡಬೇಡಿ. ಸೊ ನೋಡಿ ಎಷ್ಟಾಯ್ತು ಅಲ್ಲಿಗೆ. ನೋಡಿ ಇದನ್ನ ಏನ್ ಬರೀಬಹುದು ಅಂದ್ರೆ, ಸೊ ಇದು ಯಾವ ಫಾರ್ಮುಲಾ ಅಂತ ಗೊತ್ತಿರ್ಬೇಕು. ಯಾರಾದ್ರೂ ಹೇಳ್ತೀರಾ ಇದು ಯಾವ ಫಾರ್ಮುಲಾ ಅಂತ? ಯಾರಾದ್ರೂ ಹೇಳ್ತೀರಾ? ಸರ್ tan x minus tan y. ಯಾವ ಫಾರ್ಮುಲಾ ಅಂತ ಯಾರು ಹೇಳ್ತೀರಾ ನೋಡ್ತೀನಿ. ನೋಡಿ, sin 3 ಥೀಟಾ ಫಾರ್ಮುಲಾ ಗೊತ್ತಲ್ವಾ? sin 3 ಥೀಟಾ ಫಾರ್ಮುಲಾ ಏನು? 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾ, ಇದಕ್ಕೆ ಫಾರ್ಮುಲಾ. cos 3 ಥೀಟಾ ಫಾರ್ಮುಲಾ ಏನು? 4 cos ಕ್ಯೂಬ್ ಥೀಟಾ ಮೈನಸ್ 3 cos ಥೀಟಾ. ಸೊ tan 3 ಥೀಟಾ ಫಾರ್ಮುಲಾ ಏನು ನೋಡಿ, ಅಲ್ಲಿ ಇದೆಯಲ್ಲ ಅದೇ tan 3 ಥೀಟಾ. 3 tan ಥೀಟಾ ಮೈನಸ್ tan ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 tan ಸ್ಕ್ವೇರ್ ಥೀಟಾ. ಇದು ಫಾರ್ಮುಲಾ. ಸೊ ಈ ಫಾರ್ಮುಲಾಗಳು ಗೊತ್ತಿರ್ಬೇಕು ನಿಮ್ಗೆ. ಸೊ ನಿಮಗೆ ಗೊತ್ತಿಲ್ಲ, ಏನ್ ಮಾಡೋದು ನಾವು? ಸೊ ಅಲ್ಲಿ ಏನಾಯ್ತು, ಟ್ಯಾನ್ ಇನ್ವರ್ಸ್ ಆಫ್ ಏನ್ ಬರಿಬಹುದು, ಇದನ್ನ tan 3 ಥೀಟಾ ಅಂತ ಬರಿಬಹುದು. ಸೊ ದಿಸ್ ಇಸ್ tan 3 ಥೀಟಾ ಫಾರ್ಮುಲಾ ನೋಡಿ ಇದು. ಸೊ ಹಾಗಾಗಿ tan ಇನ್ವರ್ಸ್ ಆಫ್ tan x is x ಅಂತ ಬರೀತಲ್ಲ, ಅದು ಇದು ಹಿಯರ್ ಆಲ್ಸೋ 3 ಥೀಟಾ ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು 3 ಇಂಟು ಥೀಟಾ ಅಂದ್ರೆ ನೋಡಿ ಇಲ್ಲಿದೆ. ಥೀಟಾ ಅಂದ್ರೆ ಏನು? tan ಇನ್ವರ್ಸ್ x by a ಆಗುತ್ತೆ. ಇದು ಫೈನಲ್ ಆನ್ಸರ್. ಇಸ್ ದೇರ್ ಎನಿ ಡೌಟ್? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ನೋ ಸರ್. ನೋಡಿ ಇನ್ನೊಂದ್ಸತಿ ಹೇಳ್ಬೇಕೇನಾದ್ರು? ಸರ್ ಇನ್ನೊಂದ್ಸಲ ಹೇಳ್ಬೇಕೇನ್ರ? ಮಾತಾಡಿ. ಎಸ್ ಸರ್. ನೋಡಿ ಇಲ್ಲಿ. ಸೊ ಏನ್ ಕೊಟ್ಟಿದ್ದಾನೆ ಅದನ್ನ ಫಸ್ಟ್ ತಗೋಬೇಕು ನಾವು. ಸೊ ಏನ್ ಕೊಟ್ಟಿದ್ದಾನೆ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಸೊ ಇದನ್ನ ಕೊಟ್ಟಿದ್ದಾನೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕು, ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀಬೇಕು. ಸೊ ನಾನು ಏನ್ ಅಪ್ಲೈ ಮಾಡ್ಬೇಕು ಇದಕ್ಕೆ? ನೋಡಿ, ಪ್ರಾಬ್ಲಮ್ಗೆ ನೀವು x = a tan ಥೀಟಾ ಅಪ್ಲೈ ಮಾಡಿದ್ರೆ ಮಾತ್ರ ಸಿಂಪ್ಲಿಫೈ ಆಗೋದು. ಸೊ ಇಲ್ಲ ಸರ್ ನನ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡ್ತೀನಿ, a sin ಥೀಟಾ ತಗೋತೀನಿ, a cos ಥೀಟಾ ತಗೋತೀನಿ ಸರ್, ನಿಮ್ಮ ಮಾತು ನಾನೇ ಕೇಳ್ಬೇಕು ಅಂತ ಅನ್ಕೊಂಡ್ರೆ ಸೊ ಅದು ನಿಮ್ಗೆ ಸಿಂಪ್ಲಿಫೈ ಆಗೋದಿಲ್ಲ, ಆಯ್ತಾ? ಸೊ ನಿಮ್ಗೆ ಮಾರ್ಕ್ಸ್ ಬರೋದಿಲ್ಲ. ಹಾಗಾಗಿ
ಸೊ ನಾನು ಹೇಳಿದ ಮಾತ ಕೇಳಿ. ಸೊ ನಾವು ಇದನ್ನ ನೀವು ನೋಡಿ x = a tan θ ತಗೊಂಡಾಗ ಕರೆಕ್ಟ್ ಆಗಿ ಇದು tan 3 θ ಆಗ್ಬಿಡುತ್ತೆ ನಮ್ಗೆ. ಹಾಗಾಗಿ ನೀವು ಬೇರೆ ಏನು ತಗೊಳಕ್ ಹೋಗ್ಬೇಡಿ, ಅದಕ್ಕೋಸ್ಕರನೇ ತಗೊಳ್ಳೋದು ನಾವು. ಹಾಗಾಗಿ x/a = tan θ ಆಗುತ್ತೆ, θ = tan 1 x/a ಆಗುತ್ತೆ ಇದು. ಸೊ ಇಲ್ಲಿಗೆ ಬಂದು ರೀಪ್ಲೇಸ್ ಮಾಡ್ತಾ ಹೋಗಿ 3a² a ಅಂದ್ರೆ x ಅಂದ್ರೆ a tan θ. ಸೊ x³ ಅಂದ್ರೆ a tan θ ಹೋಲ್ ಕ್ಯೂಬ್. ನೆಕ್ಸ್ಟ್ ಡಿನಾಮಿನೇಟರ್ ಇರೋಂತ a³ ಹಾಗೆ ಬರ್ಕೊಂಡಿದ್ದೀರಾ, 3a ಹಾಗೆ ಬರ್ಕೊಂಡಿದ್ದೀರಾ. x² ಅಂದ್ರೆ a² tan² θ ಆಗುತ್ತೆ. ಸೊ ನ್ಯೂಮರೇಟರ್ ಇದನ್ನ ನೋಡಿ ಈಗ. ಸೊ ಇಲ್ಲಿ a² × a ಏನಾಗುತ್ತೆ a³ ಅಂತ ಬರ್ಕೊಂಡಿದೀನಿ. ಸೊ ನೆಕ್ಸ್ಟ್ a³ tan³ θ, ಇದನ್ನ ಹೋಲ್ ಕ್ಯೂಬ್ ಇದೆಲ್ಲ ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ a³ tan³ θ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ a³. ಸೊ ಇವೆರಡನ್ನು ನಾವು a² × a ಅಂದ್ರೆ a³ ಆಯ್ತು. ಸೊ ನ್ಯೂಮರೇಟರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಈ a³ ಕ್ಯಾನ್ಸಲ್ ಏನಾಗುತ್ತೆ ಕಾಮನ್ ಸಿಗುತ್ತೆ. ಇಲ್ಲೂ ಕೂಡ a³ ಕಾಮನ್ ಸಿಗುತ್ತೆ ಡಿನಾಮಿನೇಟರ್ ನ್ಯೂಮರೇಟರ್ ಅಲ್ಲಿ, ಅವಾಗ ಕ್ಯಾನ್ಸಲ್ ಮಾಡ್ಬೋದು ಅಂತ ಅರ್ಥ. ಸೊ ಕಾಮನ್ ತಗೊಂಡಾಗ ನಿಮ್ಗೆ ಎಷ್ಟು ಸಿಗುತ್ತೆ 3 tan θ - tan³ θ. ಸೊ ಡಿನಾಮಿನೇಟರ್ ಕೂಡ a³ ಕಾಮನ್ ತಗೊಂಡ್ರೆ ಇದು 1 ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ 3 tan² θ ಉಳಿಯುತ್ತೆ, ಹಾಗೆ 3 tan² θ ಆಯ್ತು. ಸೊ ಈಗ ನೀವು a³ ಕ್ಯಾನ್ಸಲ್ ಮಾಡಿದ ತಕ್ಷಣ ಈ ಫಾರ್ಮುಲಾ ಯಾವುದು ಅಂದ್ರೆ tan 3 θ ಫಾರ್ಮುಲಾ ಅಂತ ನೆನಪಿರಬೇಕು. ಸೊ ದಿಸ್ ಇಸ್ tan 3 θ. ಅಲ್ಲಿಗೆ tan 3 θ ಅಂತ ರೀಪ್ಲೇಸ್ ಮಾಡ್ತೀರಾ ನೀವು. ಸೊ ಈಗ tan 1 tan x is x ಅಂತ ಬರೀತಾರೆ, ಅದೇ ತರ 3 θ ತಗೋತೀವಿ. ಸೊ 3 × θ ಅಂದ್ರೆ ಏನು ಅಂತ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ θ, tan 1 x. ಡೌಟ್ ಆಯ್ತಾ? ನೆಕ್ಸ್ಟ್ ಹೋಗೋಣ. Sir, next one. ನೆಕ್ಸ್ಟ್ ಒನ್ ಹೋಗೋಣ. ಸರಿ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋದ್ರೆ ನಾವು. ಸೊ ಎಷ್ಟಿದೆ ಇನ್ನು 20 ಮಿನಿಟ್ಸ್ ಇದೆಯಾ? ಒಂದ್ ಪೇಜ್ ಆಡ್ ಮಾಡೋಣ ನೋಡಿ. ಈಗ ದೊಡ್ಡ ಪ್ರಾಬ್ಲಮ್ಸ್ ಇವು. ಆಕ್ಚುಲಿ ಎಷ್ಟು ಪ್ರಾಬ್ಲಮ್ ನಂಬರ್ ಎಷ್ಟಿದು? 7 sir. 7 ಪ್ರಾಬ್ಲಮ್ ನಂಬರ್ 7 ಇದು ಆಯ್ತಾ. ಸೊ 7th ಪ್ರಾಬ್ಲಮ್ ಮಾಡ್ತಾ ಇರೋದು ನಾನೀಗ. ಸೊ ನೋಡ್ಕೊಳ್ಳಿ, 7th ಪ್ರಾಬ್ಲಮ್ ಅಂದ್ರೆ ಸೊ ನಿಮ್ಗೆ 6 ಪ್ರಾಬ್ಲಮ್ಸ್ ಕೂಡ ಟಫ್ ಅನಿಸ್ತೋ ಈಸಿ ಅನಿಸ್ತೋ? 6 ಕೂಡ Sir, easy. ಬಟ್ 7 ಮತ್ತೆ 8 ಇವು ಕೂಡ ಈಸಿನೇ, ಬಟ್ ಸ್ವಲ್ಪ ಲೆಂತಿ ಪ್ರಾಬ್ಲಮ್ಸ್ ಅಷ್ಟೇ, ಸ್ವಲ್ಪ ಲೆಂತಿ ಪ್ರಾಬ್ಲಮ್. ಇವನ್ನ ನೀವು ನೋಡ್ಕೋಬೇಕು. ನೋಡಿ ಈಗ ಮಾಡೋಣ. ಸೊ tan 1 ಆಫ್, ಇದು ಕೂಡ ಸಿಂಪ್ಲೆಸ್ಟ್ ಫಾರ್ಮ್. tan 1 ಆಫ್ cos x ಡಿವೈಡೆಡ್ ಬೈ 1 - sin x ಈ ತರ ಕೊಟ್ಟಿದ್ದಾನೆ. 1 - sin x. ಸೊ ಇದು ಕಂಡೀಷನ್ 3π/2 less than x less than π/2 ಅಂತ ಕಂಡೀಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್, ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೊಡ್ತಾರೆ. ನೋಡಿ ಇದನ್ನ ನಾವು ಯಾವ ತರ ಸಾಲ್ವ್ ಮಾಡೋದು ಅಂತ ನೋಡೋದಾದ್ರೆ, ಸೊ ಲೆಟ್ ಏನಿದೆ ಅದನ್ನ ತಗೋತೀರಾ. tan 1 ಆಫ್ cos x. ಈ ಮೊಬೈಲ್ ನ ಅಡ್ಡ ಇಟ್ಕೊಳ್ಳಿ. ಸೊ ಇದು ಉದ್ದುದ್ ಮಾಡ್ಬೇಡಿ, ಕಾಣಿಸಲ್ಲ ಚೆನ್ನಾಗಿ. ಸ್ಕ್ರೀನ್ ದೊಡ್ಡದಾಗಿ ಇಟ್ಕೊಂಡು ಕೇಳ್ಕೊಳ್ಳಿ, ನೀಟಾಗಿ ಕಾಣಿಸ್ಕೊಳ್ಳಿ. ಸೊ tan 1 ಆಫ್ cos x 1 - sin x. ಸೊ ಇದನ್ನ ನಾನು ಹೆಂಗ್ ಬರೀಬಹುದು? cos 2x ಇದ್ರೆ cos 2x ಫಾರ್ಮುಲಾ ಯೂಸ್ ಮಾಡಬಹುದಿತ್ತು ನ್ಯೂಮರೇಟರ್ ಅಲ್ಲಿ. sin 2x ಇದ್ರೆ sin 2x, ಬಟ್ ಬರೀ sin x ಇದೆ, ಬರೀ cos x ಇದೆ ಅಂದ್ರೆ ನೋಡಿ ಹಾಫ್ ಆಂಗಲ್ಸ್ ಫಾರ್ಮುಲಾನ ಯೂಸ್ ಮಾಡ್ಬೇಕು ಈ ಪ್ರಾಬ್ಲಮ್ ಅಲ್ಲಿ. cos 2x ಇರುತ್ತಲ್ಲ, ಈ cos 2x ನನ್ಗೆ ಫಸ್ಟ್ ಫಾರ್ಮುಲಾ ಯಾವುದು ಅಂದ್ರೆ cos² x - sin² x. cos² x - sin² x. ನೋಡಿ ಇದನ್ನ ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡಿದಾಗ x ರೀಪ್ಲೇಸ್ ಟು x/2 ಅಂತ ಅರ್ಥ. ಹಾಫ್ ಆಂಗಲ್ ಕನ್ವರ್ಟ್ ಮಾಡಿದಾಗ ಈ ಕಡೆ ಕಾಸ್ ಏನಾಯ್ತು, x ನ ನೀವು x/2 ಮಾಡಿದಾಗ 2 ಕ್ಯಾನ್ಸಲ್ ಆಗಿ ಇಲ್ಲಿ x ಉಳಿದ್ ಬಿಡುತ್ತೆ. ನೋಡಿ x ಜಾಗದಲ್ಲಿ x/2 ಇಟ್ಟು ನೋಡಿ 2 ಕ್ಯಾನ್ಸಲ್ ಆಗ್ಬಿಡುತ್ತೆ, x ಆಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ cos² x ಇದ್ದು x/2 ಆಗುತ್ತೆ, ಮೈನಸ್ sin² x/2 ಆಗುತ್ತೆ. sin² x/2 ಅಂತ ಬರೀಬಹುದು ಯಾವ್ದನ್ನ? cos x ನ. ಹಾಗಾದ್ರೆ cos x ನ ಹಾಫ್ ಆಂಗಲ್ ನಾವು cos² x/2 - sin² x/2 ಅಂತ ಬರೀಬಹುದು. ಸೊ ನೆಕ್ಸ್ಟ್ sin x ಇದೆ ಡಿನಾಮಿನೇಟರ್ ಅಲ್ಲಿ. sin x ನ ಹಾಗಾದ್ರೆ ನ್ಯೂಮರೇಟರ್ ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡಿದ್ಮೇಲೆ ಸೊ ಡಿನಾಮಿನೇಟರ್ ಕೂಡ ನಾವು ಏನ್ ಮಾಡ್ಬೇಕು? ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ sin x ಗೆ ಹಾಫ್ ಆಂಗಲ್ಸ್ ಏನಂತ ಹೇಳಿದೆ ನೋಡಿ, sin 2x ಇತ್ತಲ್ಲ. sin 2x ಗೆ ಫಾರ್ಮುಲಾ ಏನು? sin 2x ಗೆ ಫಾರ್ಮುಲಾ ಏನು? 2 sin x into cos x. ಇದನ್ನು ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡಿದ್ರೆ x ರೀಪ್ಲೇಸ್ ಟು x/2 ಮಾಡಿದಾಗ ನೋಡಿ ಇದೇನಾಗುತ್ತೆ? sin 2x ಅಲ್ವಾ ಇದು? ರೈಟ್, sin 2x ಅಲ್ವಾ? sin 2x ಇದನ್ನು x ರೀಪ್ಲೇಸ್ ಟು x/2 ಮಾಡಿದಾಗ ಇಲ್ಲಿ x/2 ಮಾಡ್ತೀರಾ, ಆಗ 2 ಕ್ಯಾನ್ಸಲ್ ಆಗುತ್ತೆ, sin x ಆಗುತ್ತೆ. ಹಾಗಾದ್ರೆ ಇದನ್ನೇನ್ ಬರೀಬಹುದು? 2 sin x/2 ಇಂಟು ಏನ್ ಬರೀಬಹುದು? cos x/2 ಅಂತ ಬರೀಬಹುದು. cos x/2 ನೋಡಿ. ಹಾಗಾದ್ರೆ ಇಲ್ಲಿ ತಂದು ರಿಪ್ಲೇಸ್ ಮಾಡ್ತೀನಿ. ಬಟ್ ಮತ್ತೆ ನೋಡಿ ಇನ್ನೊಂದಿದೆ, ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ಇದೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. cos x ನ ಹಾಫ್ ಆಂಗಲ್ಸ್ ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ. cos x ನ ನಾವು ಹಾಫ್ ಆಂಗಲ್ಸ್ ಯಾವ ತರ ಬರೀತೀವಿ ಅಂತ ಗೊತ್ತಾಗ್ಬೇಕು.
ಸೈನ್ ಎಕ್ಸ್ ನ ಹಾಫ್ ಆಂಗಲ್ಸ್ ಯಾವ ತರ ಬರೀತೀವಿ ಅಂತ ಗೊತ್ತಾಗ್ಬೇಕು. ಸೊ ಅದೇ ತರ ಇನ್ನೊಂದು ಫಾರ್ಮುಲಾ ಇದೆ. ಸೊ ಇಲ್ಲಿ 1 ನ ನಾನು ಹಾಫ್ ಆಂಗಲ್ಸ್ ಅಲ್ಲಿ ಹೆಂಗ್ ಬರ್ಕೊಳ್ಳೋದು ಅಂತ ನೋಡೋದೇ ಆದ್ರೆ ನೀವು 1 ನ ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಅಂತ ಗೊತ್ತಿರುತ್ತೆ. ಸೈನ್ ಸ್ಕ್ವೇರ್ ಎಕ್ಸ್ ಬೇಕಿದ್ರೆ ನೀವು ರೀಪ್ಲೇಸ್ ಮಾಡ್ಕೋಬಹುದು 1 ನ ನೀವು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ. ಬಟ್ ಕಾಸ್ ಎಕ್ಸ್ ನಾವು ಇಲ್ಲಿ ಹಾಫ್ ಆಂಗಲ್ ಕನ್ವರ್ಟ್ ಮಾಡ್ತಾ ಇದೀವಿ, ಸೈನ್ ಎಕ್ಸ್ ಅನ್ನು ಕೂಡ ಹಾಫ್ ಆಂಗಲ್ ಕನ್ವರ್ಟ್ ಮಾಡ್ತಾ ಇದೀವಿ, 1 ಕೂಡ ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡೋಣ. ಹೆಂಗ್ ಕನ್ವರ್ಟ್ ಮಾಡೋದು ಇದನ್ನ? ಇಲ್ಲೂ ಕೂಡ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಈಕ್ವಲ್ ಟು 1. ಇದು ಕೂಡ 1 ಆಗೋದು ನಮಗೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಆದ್ಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಇಸ್ ಆಲ್ಸೋ 1. ಸೈನ್ ಸ್ಕ್ವೇರ್ 3x ಪ್ಲಸ್ ಕಾಸ್ ಸ್ಕ್ವೇರ್ 3x ಅಂದ್ರೆ ಎರಡು ಎಕ್ಸ್ ಸೇಮ್ ಇರ್ಬೇಕಷ್ಟೇ. ಸೊ ನಮ್ಗೆ 1 ಆಗೋದು. ಸೊ ಅಲ್ಲಿಗೆ ಬಂದಾಗ ನೋಡಿ ಈಗ ಸೊ ಇಲ್ಲಿಗೆ ಬಂದು ರೀಪ್ಲೇಸ್ ಮಾಡೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ಈಗ ಕಾಸ್ ಎಕ್ಸ್ ನ ಏನಂತ ಬರೀಬಹುದು ಹೇಳಿ ನನಗೆ ಹಾಫ್ ಆಂಗಲ್ಸ್ ಅಲ್ಲಿ? ಕಾಸ್ ಎಕ್ಸ್ ನ ಏನಂತ ಬರೀಬಹುದು? cos square x by 2 minus sin square x by 2. Right, cos square x by 2 minus sin square x by 2. sin square x by 2. Very good. Next 1 ಅನ್ನು ಏನಂತ ಬರೀತೀರಾ ಹಾಫ್ ಆಂಗಲ್ಸ್ ಅಲ್ಲಿ? ನೋಡಿ ಇಲ್ಲಿ ಇದೆ, ಏನ್ ಬರೀಬಹುದು? sin square x by 2 ಅದನ್ನ ಹಿಂಗ್ ಬರ್ಕೊಳ್ಳೋಣ ನಾವು. ಸೊ cos square x by 2 ಸೊ cos square x by 2 cos square x by 2 ಪ್ಲಸ್ sin square x by 2 ಅಂತ ಬರ್ಕೊತೀನಿ. ಯಾಕೆ ಅಂತ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಯಾಕೆ ಬರ್ಕೊಂಡಿದ್ದಾರೆ. ಯಾಕೆ ಎರಡು ಒಂದೇನೆ, sin square x by 2 ಪ್ಲಸ್ cos square x by 2 ನಾವು cos square x by 2 ಪ್ಲಸ್ sin square x by 2 ಅಂತ ಬರೀಬಹುದು. ಮೈನಸ್ sin x ಗೆ ಫಾರ್ಮುಲಾ ನೋಡಿ, sin x ಗೆ ಹಾಫ್ ಆಂಗಲ್ಸ್ ಗೆ ಏನಿದೆ ಫಾರ್ಮುಲಾ ಅಂತ? ಏನಿದೆ? sin x 2 sin x by 2 into cos x by 2 cos x by 2 ರೈಟ್ x by 2 ಅಂತ ಬರೀಬಹುದು. ನೋಡಿ ಮತ್ತೆ ನೋಡಿ ಈಗ ಏನಾಗುತ್ತೆ ಅಂದ್ರೆ tan ಇನ್ವರ್ಸ್ ಆಫ್ ಡಿನಾಮಿನೇಟರ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ ನಾವೇನ್ ಬರೀಬಹುದು? a ಪ್ಲಸ್ b ಇಂಟು a ಮೈನಸ್ b ಅಂತ ಬರೀಬಹುದು. ಹಾಗಾದ್ರೆ cos ಸ್ಕ್ವೇರ್ x by 2 ಮೈನಸ್ sin ಸ್ಕ್ವೇರ್ x by 2 ಇದೆಯಲ್ಲ, ಆಕ್ಚುಲಿ ನಾವು ಇದನ್ನ cos ಸ್ಕ್ವೇರ್ x by 2 ಇರುತ್ತೆ ನೋಡಿ. ಸೊ ಈ ತರ ಇರ್ತಾವಲ್ಲ ಅವೆರಡು ಒಂದೇನೆ. ನಾವು ಆಕ್ಚುಲಿ ಏನಂತ ಬರೀಬಹುದು ಅಂದ್ರೆ ಸೊ ಇಲ್ಲಿ ಇರುತ್ತಲ್ಲ ಒಂದ್ ನಿಮಿಷ, ಸೊ ಇಲ್ಲಿ ಸೊ ಅದನ್ನ cos ಸ್ಕ್ವೇರ್ x by 2 ನ ಇದು ಎರಡು ಒಂದೇ ನೋಡಿ, ಈ ತರ ಬರೀಬಹುದು cos x by 2 ಹೋಲ್ ಸ್ಕ್ವೇರ್. ಎರಡು ಒಂದೇನೆ ಅವು, cos ಸ್ಕ್ವೇರ್ x by 2 ಅಂತ ಹೇಳಿರು ಒಂದೇನೆ, ಸೊ cos x by 2 ಹೋಲ್ ಸ್ಕ್ವೇರ್ ಅಂತ ಹೇಳಿರು ಒಂದೇನೆ. ಸೊ sin x by 2 ಹೋಲ್ ಸ್ಕ್ವೇರ್. ಈಗ ನೋಡಿ ಇದನ್ನ ಹೆಂಗ್ ಬರೀತೀರಾ ಹೇಳಿ ನೋಡೋಣ. ಹಾಗಾದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ, ಇದನ್ನ ಯೂಸ್ ಮಾಡಿ ಹೆಂಗ್ ಬರೀತೀರಾ ಅಂತ? a ಅಂದ್ರೆ cos x by 2, b ಅಂದ್ರೆ sin x by 2. ಯಾವ ತರ ಬರೀತೀರಾ ಹೇಳ್ಬೇಕು. ಇಲ್ಲಿ ರೀಪ್ಲೇಸ್ ಮಾಡ್ಬೇಕು. a ಅಂದ್ರೆ ಎಷ್ಟು? cos x by 2, b ಅಂದ್ರೆ ಎಷ್ಟು? sin x by 2. ಯಾವ ತರ ಬರೀತೀರಾ sir? ಹೇಳಿ. cos x by 2 plus sin x by 2 into cos x by 2 minus sin x by 2. ರೈಟ್. ಹಾಗಾದ್ರೆ ಮೇಲ್ಗಡೆ cos ಸ್ಕ್ವೇರ್ x ಇದೆ, ಯಾವ ಫಾರ್ಮ್ ಅಲ್ಲಿ ಇದೆ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ಏನಂತ ಬರೀಬಹುದು ನಾವು? cos x by 2 ಪ್ಲಸ್ sin x by 2 into a plus b into a minus b cos x by 2 ಮೈನಸ್ sin x by 2 ಅಂತ ಬರೀಬಹುದು. ಸೊ ಡಿನಾಮಿನೇಟರ್ ನೋಡಿ, ಈಗ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಯಾರಾದ್ರೂ ಹೇಳ್ತೀರಾ ನನಗೆ? ಡಿನಾಮಿನೇಟರ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ? ಡಿನಾಮಿನೇಟರ್ ನೋಡಿ a ಸ್ಕ್ವೇರ್ ಈ ಫಾರ್ಮ್ ಅಲ್ಲಿ ಇದೆ ಅದು. ಸೊ ಯಾವ ಫಾರ್ಮ್ ಅಲ್ಲಿ ಇದೆ ಅದು? ಸೊ ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಈ ಫಾರ್ಮ್ ಅಲ್ಲಿ ಇದೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಫಾರ್ಮ್ ಅಲ್ಲಿ ಇದೆ. ಇದನ್ನ ನಾವು ಏನಂತ ಬರೀಬಹುದು? a ಮೈನಸ್ b ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇದು a ಅಂದ್ರೆ ಇದು. ಸೊ ಯಾವ್ದು? a ಅಂದ್ರೆ cos x by 2, b ಅಂದ್ರೆ sin x by 2. ಸೊ ಹಾಗಾಗಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಫಾರ್ಮ್ ಅಲ್ಲಿ ಇದೆ ನೋಡಿ, ಅದು a ಮೈನಸ್ b ಹೋಲ್ ಸ್ಕ್ವೇರ್. ಹಾಗಾದ್ರೆ ಯಾವ ತರ ಬರೀತೀರಿ ಹೇಳಿ ನೋಡೋಣ. ಅದನ್ನ ಹೆಂಗ್ ಯೂಸ್ ಮಾಡ್ತೀರಾ ಈ ಫಾರ್ಮುಲಾದಲ್ಲಿ? ಈ ಫಾರ್ಮುಲಾ ಯೂಸ್ ಮಾಡಿ ಹೆಂಗ್ ಬರೀಬಹುದು ಅಂತ ಹೇಳಿ ನೋಡೋಣ. ಅದನ್ನ ಏನ್ ಬರೀತೀರಾ? a ಅಂದ್ರೆ cos square x by 2 cos x by 2, a ಅಂದ್ರೆ ಬರೀ cos x by 2, ನಾಟ್ cos square x by 2. cos x by 2 ಪ್ಲಸ್ ಮೈನಸ್ sin x by 2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ನೋಡಿ ಈಗ ಇಲ್ಲಿ ನೋಡಿ, ಹಾಗಾದ್ರೆ ಇಲ್ಲೊಂದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ cos x by 2 ಮೈನಸ್ sin x by 2, ಇಲ್ಲಿ cos x by 2 ಮೈನಸ್ x by 2 ಹೋಲ್ ಸ್ಕ್ವೇರ್, ಇದೊಂದು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಉಳಿಯೋ ಆನ್ಸರ್ ಯಾವುದು ಅಂದ್ರೆ tan ಇನ್ವರ್ಸ್ ಆಫ್ ಎಷ್ಟು ಉಳಿತು? cos x by 2 ಪ್ಲಸ್ sin x by 2 ಡಿವೈಡೆಡ್ ಬೈ ಏನ್ ಬರೀಬಹುದು? cos x by 2 ಮೈನಸ್ sin x by 2 ಅಂತ ಬರೀಬಹುದು. ಮೈನಸ್ sin x by 2. ಇದು ಇಲ್ಲಿವರೆಗೂ ಅರ್ಥ ಆಗಿದೆಯಾ?
ಅರ್ಥ ಆಯ್ತೇನ್ರ? Yes, sir. ಇಲ್ಲಿವರೆಗೂ ಅರ್ಥ ಆಗಿದ್ಯಾ ಅಂತ ಕೇಳ್ದೆ. Yes, sir. ನೋಡಿ ಈಗ Yes, sir. ನೆಕ್ಸ್ಟ್ ಇಲ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಮುಂದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು ನಾವು. ಟೈಮ್ ಎಷ್ಟಿದೆ? ಮುಗ್ದೋಯ್ತಾ ಏನಾದ್ರು? Sir, ಇಲ್ಲ ಮಾಡಿ. ಇನ್ನು ಟೈಮ್ ಇದೆ. ಓಕೆ. ನೆಕ್ಸ್ಟ್ ನೋಡಿ ಈಗ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಡಿವೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಬೈ ಟು. ಕಾಸ್ ಎಕ್ಸ್ ಬೈ ಟು ಇಂದ ಡಿವೈಡ್ ಮಾಡ್ಬೇಕು. ಯಾಕೆ ಹೇಳ್ತೀನಿ ಅದನ್ನು. ಇಲ್ಲಿ ಯಾಕೆ ನಾನು ಇದನ್ನ ಹೆಂಗ್ ಬರ್ಕೊಂಡೆ, ಇದು ಯಾಕೆ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಬರ್ಕೊಂಡಿರೋದ್ರಿಂದ ನಮ್ಗೆ ಇಲ್ಲಿ ಏನಾಗುತ್ತೆ? ಸೊ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು ಹೋಲ್ ಸ್ಕ್ವೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇದನ್ನ ಬರ್ಕೊಂಡಿದ್ರೆ ಸೈನ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಬರ್ಕೊಂಡಿದ್ರೆ ಅವಾಗ ಏನಾಗ್ತಿತ್ತು ಅಂದ್ರೆ ಈ ಫಾರ್ಮುಲಾ ಸೈನ್ ಎಕ್ಸ್ ಬೈ ಟು ಮೈನಸ್ ಕಾಸ್ ಎಕ್ಸ್ ಬೈ ಟು ಆಗ್ತಿತ್ತು. ಅವಾಗ ಕ್ಯಾನ್ಸಲ್ ಆಗ್ತಾ ಇರಲಿಲ್ಲ. ಬಟ್ ಅದನ್ನು ಬರ್ಕೋಬೋದಿತ್ತು, ಕ್ಯಾನ್ಸಲ್ ಆಗಲ್ಲ, ಹೆಲ್ಪ್ ಆಗಲ್ಲ ನಿಮ್ಗೆ ಅದರಿಂದ ಆ ತರ ಬರ್ಕೊಂಡ್ರೆ. ಸೊ ಹಾಗಾಗಿ ನಮ್ಗೆ ಯಾವ್ದು ಟರ್ಮ್ ಕ್ಯಾನ್ಸಲ್ ಆಗ್ತವೆ ಆ ಐಡಿಯಾಸ್ ನ ಇಟ್ಕೊಂಡು ನಾವು ಬರ್ಕೋಬೇಕಾಗುತ್ತೆ. ಸೊ ಈಗ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಗೆ ನಾವು ಕಾಸ್ ಎಕ್ಸ್ ಬೈ ಟು ಇಂದ ಡಿವೈಡ್ ಮಾಡ್ಬೇಕು. ಸೊ ಈಗ ಡಿವೈಡ್ ಮಾಡೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ನ್ಯೂಮರೇಟರ್ ಯಾವ್ದಿದೆ? ಕಾಸ್ ಎಕ್ಸ್ ಬೈ ಟು ಒಂದ್ ನಿಮಿಷ. ಕಾಸ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು ನೋಡಿ ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ ಬಹಳ ಈಸಿ ಇರುತ್ತೆ, ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಇರ್ತವೆ. ಬಟ್ ಯಾರು ಚೆನ್ನಾಗಿ ವರ್ಕ್ ಮಾಡ್ತೀರಾ ಖಂಡಿತ ಅವ್ರು ಸಕ್ಸಸ್ ಆಗ್ತೀರಾ. ಇಲ್ಲ ಅಂದ್ರೆ ನೀವು ಪಾಸ್ ಆಗೋದು ಕೂಡ ಕಷ್ಟ ಆಗುತ್ತೆ. ಸೊ ಸೈನ್ಸ್ ತಗೊಂಡು ಆಮೇಲೆ ಯಾಕೋ ಸೈನ್ಸ್ ತಗೊಂಡೆ ನಾನು, ಸೊ ಸೈನ್ಸ್ ತಗೋಬಾರ್ದಾಯ್ತು ಅಂತ ಫೀಲ್ ಆಗೋದ್ಕಿಂತ ಮೊದ್ಲೇನೆ ನೀವು ಸೊ ಕರೆಕ್ಟ್ ಆಗಿ ಸರಿಯಾಗಿ ಓದಿ ದಯವಿಟ್ಟು. ಸೊ ಹಾಗೆ ನೋಡಿ ಎರಡು ಕಡೆ ನಾವ್ ಏನ್ ಮಾಡಿದೀವಿ? ಸೊ ಎರಡು ಕಡೆ ಯಾವ್ದ್ರಿಂದ ಡಿವೈಡ್ ಮಾಡಿದೀವಿ? ಕಾಸ್ ಎಕ್ಸ್ ಬೈ ಟು ಇಂದ ಡಿನಾಮಿನೇಟರ್ಗೂ ಡಿವೈಡ್ ಮಾಡಿದೀವಿ, ಮತ್ತೆ ನ್ಯೂಮರೇಟರ್ಗೂ ಡಿವೈಡ್ ಮಾಡಿದೀವಿ, ಮತ್ತೆ ಡಿನಾಮಿನೇಟರ್ಗೂ ಡಿವೈಡ್ ಮಾಡಿದ್ವಿ. ಸೊ ಇಲ್ಲಿಗೆ ಬಂದಾಗ ನೋಡಿ ಈಗ ಸೊ ಇದನ್ನ ತಗೊಂಡು ಹೋದಾಗ ಸೊ ಈಗ ನಾವ್ ಏನ್ ಮಾಡ್ತೀವಿ? ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ಈಗ ಇದನ್ನ ಏನಂತ ಬರೀಬಹುದು? ಕಾಸ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ ಟು ಅಂತ ಬರೀಬಹುದು. ಕಾಸ್ ಎಕ್ಸ್ ಬೈ ಟು ಪ್ಲಸ್ ಇದನ್ನೇನ್ ಬರೀಬಹುದು? ಸ್ಪ್ಲಿಟ್ಟಿಂಗ್ ದ ಡಿನಾಮಿನೇಟರ್ ವಿ ಗೆಟ್ ಸೈನ್ ಎಕ್ಸ್ ಬೈ ಟು ಬೈ ಕಾಸ್ ಎಕ್ಸ್ ಬೈ ಟು. ಸೊ ಡಿವೈಡೆಡ್ ಬೈ ಸೊ ಇದನ್ನೇನಂತ ಬರೀಬಹುದು ನೋಡಿ. ಡಿನಾಮಿನೇಟರ್ ಕೂಡ ಸ್ಪ್ಲಿಟ್ ಮಾಡಿ ಡಿನಾಮಿನೇಟರ್ ನ. ಸೊ ಏನ್ ಬರುತ್ತೆ? ಕಾಸ್ ಎಕ್ಸ್ ಬೈ ಟು ಬೈ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು ಬೈ ಕಾಸ್ ಎಕ್ಸ್ ಬೈ ಟು. ಸೊ ನೆಕ್ಸ್ಟ್ ಈಗ ಇಲ್ಲಿ ಕ್ಯಾನ್ಸಲ್ ಆಯ್ತು, ಇದು ಕೂಡ ಕ್ಯಾನ್ಸಲ್ ಆಯ್ತು. ಸೊ ಹಾಗಾದ್ರೆ ಸೊ ನಿಮ್ಗೆ ಉಳಿಯೋದೇನು? ಸೊ ಏನ್ ಉಳಿಯುತ್ತೆ ನಿಮ್ಗೆ? ಸೊ ಟ್ಯಾನ್ ಇನ್ವರ್ಸ್ ಆಫ್ ಏನ್ ಉಳಿತು ಹೇಳ್ತೀರಾ ಯಾರಾದ್ರು? ಸೊ 1 ಪ್ಲಸ್ ಸೈನ್ ಎಕ್ಸ್ ಬೈ ಟು ಬೈ ಕಾಸ್ ಎಕ್ಸ್ ಬೈ ಟು ಅಂದ್ರೆ ಏನ್ ಬರೀತೀರಾ? tan x by 2. ರೈಟ್, ಟ್ಯಾನ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಇಲ್ಲಿ ಕ್ಯಾನ್ಸಲ್ ಆಗಿತ್ತು, ಹಾಗಾದ್ರೆ 1 ಉಳಿತು. ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ ನೋಡಿ, ಇದು ಕೂಡ ಈ ಟರ್ಮ್ ಕ್ಯಾನ್ಸಲ್ ಆಗಿದೆ ನನಗೆ. 1 ಉಳಿತು. ಇಲ್ಲೇನ್ ಉಳಿತು? ಮೈನಸ್ ಟ್ಯಾನ್ ಎಕ್ಸ್ ಬೈ ಟು ಅಂತ ಬರೀಬಹುದು. ನೋಡಿ ಸೊ ಮತ್ತೆ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ನಾವು ಪ್ರೂವ್ ಮಾಡಿರ್ತೀವಿ, ಇದನ್ನ ನೀವು ರೀಕಾಲ್ ಮಾಡ್ಕೋಬೇಕು. ಸೊ ಏನಂತ ಪ್ರೂವ್ ಮಾಡಿರ್ತೀವಿ? 1 ಮೈನಸ್ ಟ್ಯಾನ್ ಎಕ್ಸ್ 1 ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೊ 1 ಮೈನಸ್ ಟ್ಯಾನ್ ಎಕ್ಸ್ ಇದ್ರೆ ನಾವು ಇದನ್ನ ಏನಂತ ಬರಿತೀವಿ ಗೊತ್ತಾ ನಾವು? ಸೊ ಟ್ಯಾನ್ ಆಫ್ ಇದನ್ನ ಏನ್ ಬರಿಬಹುದು ಅಂದ್ರೆ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಅಂತ ಬರಿಬಹುದು. ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಅಂತ. ಸೊ ಸರ್ ಅರ್ಥನೇ ಆಗಿಲ್ಲ ಸರ್ ನೀವು ಬರ್ದಿದ್ದು, ಯಾಕೆ ಬರ್ದ್ರಿ ಅಂತ ನನ್ಗೆ ದೇವರನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಖಂಡಿತ ನಾನು ಎಕ್ಸ್ಚೇಂಜ್ ಮಾಡ್ತೀನಿ. ನೋಡಿ ಚೇಂಜ್ ಮಾಡ್ತೀನಿ ಈಗ. ಸೊ ಇಲ್ಲಿ ನೋಡಿ ಈಗ ಸೊ ಇಲ್ಲಿ ಬಂದಾಗ ಸೊ ಇಲ್ಲಿ ತಗೊಂಡಾಗ ನಾವು ಸೊ ಟ್ಯಾನ್ ಆಫ್ ನೋಡಿ ಈಗ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಅಂದ್ರೆ ಏನ್ ಬರಿಬಹುದು ಅಂತ ನೋಡಿ ಎಕ್ಸ್ಪಾಂಡ್ ಮಾಡಿದಾಗ ಗೊತ್ತಾಗುತ್ತೆ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಏನು ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು? ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು ಯಾರಾದ್ರೂ ಹೇಳ್ತೀರಾ? ಟ್ಯಾನ್ ಆಫ್ ಎ ಪ್ಲಸ್ ಬಿ ಟ್ಯಾನ್ ಎ ನಾನು ಈಗ ಇದೇ ಚಾಪ್ಟರ್ ಮಾಡಿದ್ವಿ ನಾವು. ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡಿದ್ವಿ. ಯಾವ್ದನ್ನ ಅಂದ್ರೆ ಟ್ಯಾನ್ ಇನ್ವರ್ಸ್ ಬೈ ಫಾರ್ಮುಲಾ ಯೂಸ್ ಮಾಡಿದಾಗ ಸೊ ಏನ್ ಬರುತ್ತೆ? 1 ಮೈನಸ್ ಟ್ಯಾನ್ ಎ ಬಿ ಬರುತ್ತೆ. ಸರಿ, ಹಾಗಾದ್ರೆ ನೋಡಿ ಈ ಫಾರ್ಮುಲಾನ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡೋಣ. ಪೈ ಬೈ 4 ಪ್ಲಸ್ ಎಕ್ಸ್ ಇದನ್ನ ಇದ್ದಾಗ ಏನ್ ಬರುತ್ತೆ ಅಂತ ನೋಡೋಣ. ಸೊ ನೋಡಿ ಹಾಗಾದ್ರೆ ಎ ಅಂದ್ರೆ ಎಷ್ಟು? ಪೈ ಬೈ 4. ಬಿ ಅಂದ್ರೆ ಎಷ್ಟು? ಎಕ್ಸ್. ರಿಪ್ಲೇಸ್ ಮಾಡಿ ಹೇಳಿ. tan pi by 4 plus tan x divided by 1 minus tan pi by 4 into tan x. Very good. Next, what is the value of tan pi by 4? Idar value ಎಷ್ಟು? 1. ಏನು ಉಳಿತು ಹೇಳಿ. ರಂಜಿತಾ ಹೇಳು. ರಂಜಿತಾ ಒಬ್ಬೊಬ್ಬರಿಗೆ ಆಪ್ಷನ್ಸ್ ಕೊಡ್ತೀನಿ, ಅವರೇ ಕಂಟಿನ್ಯೂ ಮಾಡ್ಬೇಕು. ರಂಜಿತಾ ಕಂಟಿನ್ಯೂ ಮಾಡು. 1 plus tan x divided by
1 minus ಹಾ ಇದು ಕೂಡ 1 ಆಯ್ತು 1 ಇದು ಕೂಡ 1 ಆಯ್ತು. One. 1 into tan x ಆಯ್ತು. 1 into tan x ಏನಾಯ್ತು ಹಾಗಾದ್ರೆ tan x. ಹಾಗಾದ್ರೆ ನೋಡಿ tan pi by 4 plus x ಇದನ್ನ ನೀವು ಎಕ್ಸ್ಪಾಂಡ್ ಮಾಡ್ತಾ ಕೂತ್ಕೊಳಕ್ ಹೋಗ್ಬಾರ್ದು, ಇದು ಫಾರ್ಮುಲಾ ಗೊತ್ತಿರುತ್ತೆ. tan pi by 4 plus x ಅಂತ ಹೇಳಿದ್ರೆ ನಿಮ್ಗೆ 1 plus tan x divided by 1 minus tan x ಬರುತ್ತೆ. ಇನ್ನೊಂದಿದೆ, ಈ ತರ ಫಾರ್ಮುಲಾ ಯೂಸ್ ಆದ್ರೆ tan pi by 4 minus x ಇದ್ರೆ ನಿಮ್ಗೆ 1 minus tan x divided by 1 plus tan x ಆಗುತ್ತೆ. ಇವೆಲ್ಲ ಕೂಡ ನೆನಪಲ್ಲಿರ್ಬೇಕು ನಿಮ್ಗೆ. 1 plus tan x ಆಗುತ್ತೆ. ಹಾಗಾದ್ರೆ ಸೊ ನಮ್ಮಲ್ಲಿರೋಂತ ಫಾರ್ಮುಲಾ ಯಾವುದು ಅಂತ ನೋಡಿ. ಯಾವುದು ನಮ್ಗಿರೋಂತ ಫಾರ್ಮುಲಾ 1 plus tan x by 2 divided by 1 minus tan x by 2 ಅಂತ ಇದೆ. ಎರಡರಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಾ? ಫಸ್ಟ್ ಒನ್ ಯೂಸ್ ಮಾಡ್ತೀರಾ, ಸೆಕೆಂಡ್ ಒನ್ ಯೂಸ್ ಮಾಡ್ತೀರಾ? ನಮಗೆ ಬೇಕಿರೋದು ಇದು. first one sir. ಫಸ್ಟ್ ಒನ್ ನಮ್ಗೆ ಬೇಕಿರೋದು ಇದು. ಹಾಗಾದ್ರೆ ಹೆಂಗ್ ಬರ್ಕೋತೀರಾ ಅದನ್ನ? ಇಲ್ಲಿ x ಇರೋ ಜಾಗದಲ್ಲಿ ಏನ್ ನೋಡಿ, ಇಲ್ಲಿ x ಇರೋ ಜಾಗದಲ್ಲಿ ಇಲ್ಲಿ x by 2 ಇದೆ ಅಷ್ಟೇ. ಹಾಗಾದ್ರೆ ಫಾರ್ಮುಲಾ ಏನ್ ಬರೀತಾ ಇದನ್ನ ಹೇಳಿ ಯಾರಾದ್ರೂ? ಬರಿಬೇಕು ಸರ್. tan 5 by 4 minus x ಬರಿಬೇಕು. ಮೈನಸ್ ಎಕ್ಸ್ ಕರೆಕ್ಟ್ ಆಗಿ ಹೇಳಿ. ಯಾರು ಬರೀತೀರಾ, ಯಾರು ಹೇಳ್ತೀರಾ? ಇಲ್ಲೇ ನೋಡ್ಬಿಡಿ, ಇದು ಕಂಪೇರ್ ಮಾಡಿ. 1 plus tan x by 1 minus tan x ಇದ್ರೆ tan pi by 4 plus x ಅಂತ ಬರೀತೀವಿ, ಇದು x. 1 plus tan x by 2 by 1 minus tan x by 2 ಇದ್ರೆ ಇದನ್ನೇನಂತ ಬರೀತೀರಾ ಅಂತ ಕೇಳ್ತಿದ್ದೀನಿ. plus x by ರೈಟ್, ಪ್ಲಸ್ pi by 4 ಅಲ್ಲಿ x ಇರೋ ಜಾಗದಲ್ಲಿ ನೋಡಿ, ಇಲ್ಲಿ x ಇರೋ ಜಾಗದಲ್ಲಿ x ಇದ್ರೆ ಇಲ್ಲಿ x ಅಂತ ತಗೋತೀರಾ. ಇಲ್ಲಿ x by 2 ಇದ್ರೆ ಇಲ್ಲಿ ಏನ್ ಬರ್ಕೋಬೇಕು ನಾವು? x by 2 ಬರ್ಕೋಬೇಕು ಅಷ್ಟೇ. x by ಹಾಗಾದ್ರೆ ಇಲ್ಲಿಗೆ ಬಂದು tan inverse of ಹಾಗಾದ್ರೆ ಏನಂತ ಬರಿಬಹುದು ಇದನ್ನ? tan pi by 4 plus x by 2 ಅಂತ ಬರಿಬಹುದು. ಸೊ ಇವೆಲ್ಲ ಮಾಡೋದಕ್ಕಿಂತ ನಿಮ್ಗೆ ಎರಡು ಫಾರ್ಮುಲಾಗಳು ಗೊತ್ತಿರ್ಬೇಕು. ಎರಡು ಗೊತ್ತಿದ್ರೆ ಈಸಿಯಾಗಿ ಬರಿಬಹುದು ನಾವು. ಇದನ್ನ ನೋಡಿ, 1 plus tan x by 1 minus tan x tan pi by 4 plus x. ಹಾಗಾದ್ರೆ 1 plus tan x by 2 divided by 1 minus tan x by 2 ನ tan pi by 4 plus x by 2 ಅಂತ ಬರಿಬಹುದು ಅಷ್ಟೇ. tan inverse of tan x ಅಂತ ಬರೀತಿರಲ್ಲ, ಅದೇ ತರ ಇದು ಕೂಡ ಏನಾಗುತ್ತೆ? pi by 4 plus x by 2. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಹಾಗಾದ್ರೆ ಇದು ಫೈನಲ್ ಆನ್ಸರ್. ನೋಡಿ, ಇದು ಸ್ವಲ್ಪ ಲೆಂತಿ ಪ್ರಾಬ್ಲಮ್. ಸೊ ಈ ತರ ಮಾಡ್ಬೇಕಾಗುತ್ತೆ. ಇನ್ನೊಂದ್ಸಲ ಹೇಳ್ಕೊಡ್ಬೇಕಾ ಇದಾ? ನೋ ಸರ್. ಅರ್ಥ ಆಯ್ತಾ? ನೋಡಿ, ಇದೆಲ್ಲ ಫಾರ್ಮುಲಾ, ಏನೇನ್ ಫಾರ್ಮುಲಾ, ಎಷ್ಟು ಫಾರ್ಮುಲಾ ಯೂಸ್ ಮಾಡಿದೀನಿ ನಾನು ಇಲ್ಲಿ, ಹೌದಲ್ವಾ? ಕೆಳಗಡೆ ಹೋಗಿ ಬರಿಬೇಕು. ಬರ್ಕೋಬಿಡಿ ಕಣ್ರ, ನಾನು ಕಳಿಸ್ತೀನಿ. ಯಾಕ್ರ ಬರ್ಕತಾ ಇದೀರಾ? ಇಷ್ಟು ಫಾರ್ಮುಲಾನ ನಿಮ್ ಪ್ರಾಬ್ಲಮ್ ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅವೆಲ್ಲನೂ ಕೂಡ ನೀವು ಬರ್ಕೊಂಡಿರ್ಬೋದು. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರ? ಹಾ, ಅರ್ಥ ಆಯ್ತಾ ಅಂತ ಕೇಳ್ದೆ. ಸರ್ ಇನ್ನೊಂದ್ಸತಿ ಹೇಳ್ಕೊಡಿ. ಇನ್ನೊಂದ್ಸತಿ ಹೇಳ್ಕೊಡಿ ಸರ್. ಇನ್ನೊಂದ್ಸತಿ ಹೇಳ್ಕೊಡ್ಬೇಕೇನ್ರ? ಯಾಕ್ರ ಹಿಂಗ್ ಮಾಡಿದ್ರಿ? ಹೇಳಿ ಸುಸ್ತಾಯ್ತು. ಸ್ವಲ್ಪ ದೊಡ್ಡದಾಗೈತಲ್ಲ ಅದಕ್ಕೆ. ಸರ್ ಅರ್ಥ ಆಗೈತೆ, ಬಟ್ ದೊಡ್ಡ ಆಯ್ತಲ್ವಾ ಸರ್? ಇನ್ನೊಂದ್ಸಲ ನೀಟಾಗಿ ಹೇಳ್ಕೊಡಿ. ಸರಿ ಆಯ್ತು, ಓಕೆ, ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, tan inverse of cos x minus cos x divided by 1 minus sin x ಅಂತ ಇದೆ. ಈಗ ನಮ್ಗೆ ಇವನ್ ಏನ್ ಮಾಡ್ಬೇಕು ಅಂದ್ರೆ, ಹಾಫ್ cos 2x ಇದ್ರೆ cos 2x ಫಾರ್ಮುಲಾ ಬರಿಬಹುದಾಗಿತ್ತು, sin 2x ಇದ್ರೆ sin 2x ಫಾರ್ಮುಲಾ ಬರಿಬಹುದಾಗಿತ್ತು. ಬಟ್ ಇಲ್ಲಿ cos x sin x ಇರೋದ್ರಿಂದ ನಾವು ಹಾಫ್ ಆಂಗಲ್ಸ್ ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಹಾಫ್ ಆಂಗಲ್ಸ್ ಕನ್ವರ್ಟ್ ಆಗುತ್ತೆ. cos 2x ಫಾರ್ಮುಲಾ ಇದು. ಇದನ್ನ ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡಿದ್ರೆ ನೀವು ಎಕ್ಸ್ಚೇಂಜಸ್ ಟು x by 2 ಮಾಡಿದಾಗ ನಿಮ್ಗೆ ಹಾಫ್ ಆಂಗಲ್ಸ್ ಗೆ ಈ ಫಾರ್ಮುಲಾ ಸಿಗುತ್ತೆ. ಸರಿನಾ? cos x ಗೆ ಈ ಫಾರ್ಮುಲಾ ಬಂತು. ನೆಕ್ಸ್ಟ್ sin 2x ಫಾರ್ಮುಲಾ ಇಲ್ಲಿದೆ ನೋಡಿ, sin 2x ಫಾರ್ಮುಲಾ. ಇದನ್ನು ಕೂಡ ಎಕ್ಸ್ಚೇಂಜಸ್ ಟು x by 2 ಮಾಡಿದಾಗ sin x ಫಾರ್ಮುಲಾ ಸೊ ಇದು ಬರುತ್ತೆ. ಸೊ ನಮ್ಗೆ ಹೇಳಿದೀನಿ ಇದನ್ನ ಎಕ್ಸ್ಚೇಂಜಸ್ ಟು x by 2. ಇಲ್ಲಿ x by 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ x by 2 ಉಳಿಯುತ್ತೆ. ಸೊ ಇಲ್ಲೂ ಉಳಿಯುತ್ತೆ, ನಿಮ್ಗೆ ಇಲ್ಲೂ ಉಳಿಯುತ್ತೆ. ಇದಾಯ್ತು. ಮತ್ತೆ ನೋಡಿ, ಇದು ಹಾಫ್ ಆಂಗಲ್ cos x ನ್ಯೂಮರೇಟರ್ ಇರೋ cos x ಕನ್ವರ್ಟ್ ಆಯ್ತು. ಸೊ ಇದು ಕೂಡ sin x ಕೂಡ ಹಾಫ್ ಆಂಗಲ್ ಬರ್ಕೊಳ್ಳೋದು ಗೊತ್ತಾಯ್ತು ನನಗೆ. ಈ 1 ಇದೆಯಲ್ಲ, ಇದನ್ನು ಕೂಡ ನಾನು ಏನ್ ಮಾಡ್ತೀನಿ, ಹಾಫ್ ಆಂಗಲ್ಸ್ ಗೆ ಚೇಂಜ್ ಮಾಡ್ತೀನಿ. ಸೊ 1 ಅನ್ನ ನಾನು ಏನ್ ಮಾಡಬಹುದು, sin square x plus cos square x equal to 1. ಇದನ್ನು ಹಾಫ್ ಆಂಗಲ್ಸ್ ಗೆ ಅಂದ್ರೆ ಎಕ್ಸ್ಚೇಂಜಸ್ ಟು x by 2 ಆಗ್ಬೇಕು. x by 2 ಮಾಡಿದಾಗ ಇದು ಕೂಡ 1 ಅಂತ ಬರೀಬಹುದು. ಇಲ್ಲಿಗೆ ತಂದು ರೀಪ್ಲೇಸ್ ಮಾಡ್ತೀರಾ ನೀವು. ಸೊ ಇದೇನೋ, ಸೊ cos x ಅಂದ್ರೆ ಏನು, ಸೊ cos x ಅಂದ್ರೆ ಏನಿದೆ ಇಲ್ಲಿ, ಸೊ ಇದನ್ನ ಬರ್ಕೋತೀರಾ. ಸೊ cos square x by 2 minus sin square x by 2. sin x ಅಂದ್ರೆ ಏನು, ಸೊ ಅದನ್ನ ಏನ್ ಬರೀತೀರಾ, 2 sin x by 2 into cos x by 2 ಅಂತ ಬರೀತೀರಾ. 1 ಇದೆಯಲ್ಲ, ಇದನ್ನ ಏನಂತ ಬರೀತೀರಾ, cos square x by 2 minus sin square x by 2 ಅಂತ ಬರೀತೀರಾ. ಸೊ ಇದನ್ನ sin square x by 2 by sin square x by 2 plus cos square x by 2 ಅಂತ ಬರೆದ್ರೆ ಅವಾಗ ಈ ಫಾರ್ಮುಲಾ ಗೊತ್ತಾಗುತ್ತೆ ನಿಮ್ಗೆ. ಸೊ ಏನಾಗುತ್ತೆ ಅದು, ಸೊ ಈ ಆಗ ಅದು sin x by 2 ನೋಡಿ, ಈ ಫಾರ್ಮುಲಾ ಚೇಂಜ್ ಆಗುತ್ತೆ. sin x by 2 minus cos x by 2 ಹೋಲ್ ಸ್ಕ್ವೇರ್ ಆಗುತ್ತೆ. ಬಟ್ ಎರಡು ಒಂದೇನೆ.
ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮತ್ತೆ ಬಿ ಮೈನಸ್ ಎ ಹೋಲ್ ಸ್ಕ್ವೇರ್ ಎರಡು ಕೂಡ ಒಂದೇ ಆಗಿರುತ್ತೆ ನನಗೆ, ಆಯ್ತಾ, ಒಂದೇ ಫಾರ್ಮುಲಾ ಬರೋದು ನಿಮ್ಗೆ. ಹಾಗೆ ನಾವ್ ಹೆಂಗ್ ಬೇಕಾದ್ರೂ ಬರ್ಕೋಬಹುದು. ಸೊ ಯಾಕೆ ಸರ್ ಈ ತರ ಆ ತರ ಬರೋದ್ರೆ ಏನಾಗ್ತಿತ್ತು, ಎರಡು ಒಂದೇನೆ ಬಟ್ ಇಲ್ಲಿ ಕ್ಯಾನ್ಸಲ್ ಆಗಲ್ಲ ನೋಡಿ. ಸೊ ಈಗ ಈ ತರ ಬರ್ದಾಗ ಏನಾಯ್ತು, ನ್ಯೂಮರೇಟರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ ಇದು. ಸೊ ಇದನ್ನ ನಾನು ಎ ಪ್ಲಸ್ ಬಿ